ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಹೋಮ್ ಕ್ರಿಯೇಷನ್. ಪ್ಲೀಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾನು ಇವತ್ತಿಲ್ಲಿ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಹಾಗೆ ಆ್ಯಸ್ ಯೂಶ್ವಲ್ 6 ಎಳೆ ದಾರನ ತೊಗೊಂಡಿದ್ದೀನಿ. 6 ಎಳೆ ದಾರನ ತೊಗೊಂಡು ತುದಿನಲ್ಲಿ 6 ಎಳೆ ದಾರನ ಸೇರಿಸಿ ನಾಟ್ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಇಲ್ಲಿ ನಾವು ಸ್ಯಾರಿ ಸ್ಟಾರ್ಟಿಂಗಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಲಾಕ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಲಾಕ್ ಅಂದ್ರೂ ಕೂಡ ಒಂದೇ, ಹಾಗೆ ಸಿಂಗಲ್ ಕ್ರೋಶೆಟ್ ಅಂದ್ರೂ ಕೂಡ ಒಂದೇ. ಇಲ್ಲಿ 2 ಲಾಕ್ ಆದಮೇಲೆ ನೋಡಿ, ಇಲ್ಲಿ 2 ಲಾಕ್ನ ಮಾಡಿಕೊಂಡೆ. 2 ಲಾಕ್ ಆದಮೇಲೆ 4 ಚೈನ್ನ ಹಾಕೋತೀನಿ. 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಹಾಕಿ ಸ್ಟ್ರೈಟಾಗಿ 4 ಚೈನು ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ಯಾವುದೇ ರೀತಿ ರಿಂಕಲ್ಸ್ ಬರ್ತಾ ಇರೋ ರೀತಿ ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. 2 ಲೂಪಿಂದ ಒಂದು ಬರಿ ದಾರನ ತೆಗೆದು ಲಾಕ್ ಮಾಡಿಕೊಂಡೆ. ಫ್ರೆಂಡ್ಸ್, ಇಲ್ಲಿ ಲಾಕ್ ಮಾಡ್ಕೊಂಡಾಯ್ತು. 4 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಇಲ್ಲಿ ಲಾಕ್ ಸೇರಿ 2 ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತು 3ನೇ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ದಾರನ ತೆಗೆದು 3ನೇ ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡೆ. ಇವಾಗ 4ನೇ ಸಿಂಗಲ್ ಕ್ರೋಶೆಟ್ನ ಅದೇ ರೀತಿ ಹಾಕೋತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡಿದ್ದೀನಿ ನೋಡಿ. 4 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡೆ. 4 ಸಿಂಗಲ್ ಕ್ರೋಶೆಟ್ನ ಹಾಕೊಂಡಾದ್ಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ. ನೀವು ಯಾವ ಸೈಜದ್ದು ಬೇಕಾದರೂ ಬೀಡ್ಸ್ನ ತೊಗೋಬೋದು. ಆ ಬೀಡನ್ನ ದಾರದೊಳಗಡೆ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದೆ. ಬೀಡ್ ಲಾಕ್ ಆದಮೇಲೆ ಆ ಬೀಡ್ ಎಲ್ಲೂ ಕೂರುತ್ತೆ ನೋಡಿ, ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ದಾರನ ತೆಗೆದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್ ಆಗುತ್ತಾ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಮತ್ತೆ 1 ಚೈನ್ ನೀಡ್ಸುತ್ತೆ, ಅದರಿಂದ 7 ಚೈನ್ ಹಾಕ್ಕೊಂಡೆ. ನೀವು ಎಷ್ಟು ದಪ್ಪ ಬೀಡ್ ತಗೊಂಡಿರ್ತೀರಾ ಅದನ್ನು ನೋಡಿಕೊಂಡು ಚೈನ್ನ ಹಾಕ್ಕೊಳ್ಳಿ. 7 ಚೈನ್ ಹಾಕಿ ಡಿಸೈನ್ನ ಸ್ಯಾರಿನ ಉಲ್ಟಾ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆಟ್ ಹಾಕಿರ್ತೀವಲ್ಲ ಅದನ್ನು ಸ್ಕಿಪ್ ಮಾಡಿ 2ನೇ ಸಿಂಗಲ್ ಕ್ರೋಶೆಟ್ಟು ಬೀಡ್ ಪಕ್ಕದಿಂದ 2ನೇ ಸಿಂಗಲ್ ಕ್ರೋಶೆಟ್ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಸ್ಯಾರಿನ ಸೀದಾ ಸೈಡ್ಗೆ ತಿರ್ಸ್ಕೊತಾ ಇದ್ದೀನಿ. ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ 7 ಚೈನ್ ಗ್ಯಾಪ್ ಇರುತ್ತೆ ನೋಡಿ, 7 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಇವಾಗ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ ಫ್ರಂಟ್ 2 ಲೂಪಿಂದ ಒಂದು ಬಾರಿ ಮತ್ತೆ ರಿಮೈನಿಂಗ್ 2 ಲೂಪ್ ಉಳ್ಕೊಳ್ಳುತ್ತೆ. ಆ ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡ್ರೆ ಒಂದು ಡಬಲ್ ಕ್ರೋಶೆಟ್ ಕಂಬ ಆಗುತ್ತೆ. ಮತ್ತು ನೋಡಿ, ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತೆ ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ. ಇಲ್ಲಿ 2 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಇವಾಗ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತೆ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡ್ರೆ 4ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 5ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನೀವು ಚೈನ್ ಗ್ಯಾಪ್ನ ಎಷ್ಟು ಹಾಕಿರ್ತೀರ ನೋಡಿಕೊಂಡು ನೀವು ಕಂಬಗಳನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇಲ್ಲಿ 5 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ 6ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತೆ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ.
ತೆಕ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್ನ ಹಾಕಿ ಇಲ್ಲಿ 3 ಚೈನ್ಗೂ ಹಿಂದೆ ಇರುತ್ತೆ ನೋಡಿ ಡಬಲ್ ಕ್ರೋಶೆಟ್ ಕಂಬ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಮೇಲ್ಗಡೆ 2 ಲೂಪ್ ಇರುತ್ತಲ್ಲ, ಆ 2 ಲೂಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಲಾಕ್ ಆಯಿತು. ಲಾಕ್ ಆದಮೇಲೆ ಈ ಸೈಡು 6 ಡಬಲ್ ಕ್ರೋಶೆಟ್ ಕಂಬ ಹಾಕ್ಕೊಂಡಿದ್ನಲ್ಲ, ಈ ಸೈಡು ಕೂಡ 6 ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇವಾಗ 1 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಮತ್ತು 2ನೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ 1 ಬಾರಿ ಮತ್ತು 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡೆ. ಇದೇ ರೀತಿ ನಾನು ಲೆಫ್ಟ್ ಸೈಡು ಕೂಡ ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಬೀಡಿಂದ ರೈಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ ಮತ್ತು ಲೆಫ್ಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ. ಇಲ್ಲಿ 4ನೇ ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. ಮತ್ತು ನೀಡಲ್ ಮೇಲೆ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ 1 ಬಾರಿ ಮತ್ತು 2 ಲೂಪಿಂದ 1 ಬಾರಿ, ಮತ್ತು ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋತಾ ಇದ್ದೀನಿ. 2 ಲೂಪಿಂದ 1 ಬಾರಿ ಮತ್ತು 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡೆ. ಇಲ್ಲಿ ಒಟ್ಟು ರೈಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ, ಲೆಫ್ಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆಟು ಅಥವಾ ಲಾಕ್ನ ಹಾಕೋತಾ ಇದ್ದೀನಿ ನೋಡಿ. ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗು ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಪಕ್ಕನೇ ಗ್ಯಾಪ್ ಕೊಡದೇ ಇರೋ ರೀತಿ ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಬೀಡಿಂದ ರೈಟ್ ಸೈಡ್ಗೆ 4 ಸಿಂಗಲ್ ಕ್ರೋಶೆಟ್ ಮಾಡಿದ್ವಲ್ಲ, ಇವಾಗ 2 ಆದೋ. ಈ ಲಾಕ್ ಮಾಡಿದ್ದನ್ನು ಕೌಂಟ್ ಮಾಡಬೇಕು. ಇವಾಗ 3ನೇ ಸಿಂಗಲ್ ಕ್ರೋಶೆಟ್ನ ಹಾಕೋತಾ ಇದ್ದೀನಿ. ಬೀಡ್ ಲಾಕು ಮತ್ತು ಆರ್ಚ್ ಲಾಕು 2 ಸೇರಿ 2 ಸಿಂಗಲ್ ಕ್ರೋಶೆಟ್ ಆದೋ. ಇವಾಗ 3ನೇ ಸಿಂಗಲ್ ಕ್ರೋಶೆಟ್ ಆಯಿತು. ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತೀನಿ. ಬಟ್ಟೆಗೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡ್ರೆ ಲಾಕ್ ಆಯಿತು. ಇಲ್ಲಿ ನೋಡಿ, ಬೀಡಿಂದ ರೈಟ್ ಸೈಡ್ಗೆ 4 ಸಿಂಗಲ್ ಕ್ರೋಶೆಟು, ಲೆಫ್ಟ್ ಸೈಡ್ಗೆ 4 ಸಿಂಗಲ್ ಕ್ರೋಶೆಟ್ ಆಯಿತು. ಇವಾಗ ಮತ್ತೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ನ ಹಾಕಿ ಆ 4 ಚೈನು ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ ದಾರನ ತೆಗೆದು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಪ್ರತಿಯೊಂದು ಬಾರಿನೂ ಬಟ್ಟೆಗೆ ಲಾಕ್ ಮಾಡುವಾಗ 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೋಬೇಕು. 2 ಸಿಂಗಲ್ ಕ್ರೋಶೆಟ್ ಆಯಿತು. 3ನೇ ಸಿಂಗಲ್ ಕ್ರೋಶೆಟು ನಾವಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಅದನ್ನು ಒಂದು ಸಿಂಗಲ್ ಕ್ರೋಶೆಟ್ಟು ಅಂತ ಕೌಂಟ್ ಮಾಡ್ಕೋಬೇಕು. ಇಲ್ಲಿ 4ನೇ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಒಟ್ಟು 4 ಚೈನ್ ಆದಮೇಲೆ 4 ಸಿಂಗಲ್ ಕ್ರೋಶೆಟ್ ಆಯಿತು. 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಸ್ವಲ್ಪ ದಾರನ ಮೇಲೆ ಎಳೆದು ನಾನಿಲ್ಲಿ ಸಿಲ್ವರ್ ಕಲರ್ ಬೀಡ್ಸ್ನ ತೊಗೊಂಡಿದ್ದೀನಿ, ಅದನ್ನು ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಗೋಲ್ಡನ್ ಕಲರ್ ಬೀಡ್ಸ್ ಬೇಕು ಅಂದ್ರೂ ಹಾಕೋಬೋದು. ನೀವು ಬೀಡ್ಸ್ ಯಾವ ಸೈಜ್ ಇದೆ ನೋಡಿಕೊಂಡು ಚೈನ್ನ ಎಕ್ಸ್ಟ್ರಾ ಮಾಡ್ಕೋಬೇಕು. ಇವಾಗ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಬೀಡ್ ಎಲ್ಲೂ ಕೂರುತ್ತೆ ನೋಡಿ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ 1 ಚೈನ್, 2 ಚೈನ್, 3 ಚೈನ್, 4 ಚೈನ್, 5 ಚೈನ್, 6 ಚೈನ್, 7 ಚೈನ್ ಹಾಕಿ ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗು ಇದೆಯಲ್ಲ ಆ ಸಿಂಗಲ್ ಕ್ರೋಶೆಟ್ ಬೇಡ, 2ನೇ ಸಿಂಗಲ್ ಕ್ರೋಶೆಟ್ ಇದೆ ನೋಡಿ, ಆ 2ನೇ ಸಿಂಗಲ್ ಕ್ರೋಶೆಟ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 2 ಲೂಪ್ ಇರುತ್ತೆ, ಆ 2 ಲೂಪಿಂದ 1 ಬಾರಿ ದಾರನ ತೆಕ್ಕೊಂಡ್ರೆ ಲಾಕ್ ಆಗುತ್ತೆ. ಆ 2ನೇ ಸಿಂಗಲ್ ಕ್ರೋಶೆಟ್ ಒಳಗಡೆ ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಬಟ್ಟೆನ ಸೀದಾ ಸೈಡ್ಗೆ ಟರ್ನ್ ಮಾಡಿಕೊಂಡು ಇಲ್ಲಿ 7 ಚೈನ್ ಗ್ಯಾಪ್ ಇರುತ್ತೆ ನೋಡಿ, ಈ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ, ಅಥವಾ ಸಿಂಗಲ್ ಕ್ರೋಶೆಟ್ಟು. ಒಂದು ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು
ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ಆ 3 ಲೂಪಲ್ಲಿ 2 ಲೂಪಿಂದ ಒಂದು ಬಾರಿ ಮತ್ತು ರಿಮೈನಿಂಗ್ 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ. ಫ್ರೆಂಡ್ಸ್, ಇದನ್ನು ನಾವು ಡಬಲ್ ಕ್ರೋಶೆಟ್ ಕಂಬ ಅಂತೀವಿ. ಅದೇ ರೀತಿ ಮತ್ತೊಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬನ ರೈಟ್ ಸೈಡ್ಗೆ ಮತ್ತು ಲೆಫ್ಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇಲ್ಲಿ 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. 3ನೇ ಡಬಲ್ ಕ್ರೋಶೆಟ್ ಕಂಬ ಆಯಿತು. ಮತ್ತು 4ನೇ ಡಬಲ್ ಕ್ರೋಶೆಟ್ ಕಂಬಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 7 ಲೂಪಿಂದ ಒಂದು ಬಾರಿ ಮತ್ತು 7 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ. ಮತ್ತು 5ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾವಿಲ್ಲಿ ಡಬಲ್ ಕ್ರೋಶೆಟ್ ಕಂಬ ಹಾಕೊಳ್ಳೋಕ್ಕೂ ಮುಂಚೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡಿಕೊಂಡು ಅದಾದಮೇಲೆ ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬಗಳನ್ನ ಹಾಕೋತಾ ಇದ್ದೀನಿ. ಈ 7 ಚೈನ್ ಗ್ಯಾಪಲ್ಲೇ 6 ಡಬಲ್ ಕ್ರೋಶೆಟ್ ಕಂಬನ ಹಾಕೋಬೇಕು. ಹಾಕೊಂಡಾದ್ಮೇಲೆ ಇವಾಗ ನೋಡಿ, ಇಲ್ಲಿ 3 ಚೈನ್ನ ಲಾಕ್ ಮಾಡ್ಕೊಡ್ತೀವಲ್ಲ, ಈ ಕಂಬ ಹಾಕೊಂಡಿದ್ದೀವಲ್ಲ ಅದ್ರ ಮೇಲೆ ಇಲ್ಲಿ ಬೆಟ್ ಹಿಡ್ದಿದ್ದೀನಿ ನೋಡಿ, ಅಲ್ಲಿ ಫಿಂಗರ್ ಹಿಡ್ದಿದ್ದೀನಲ್ಲ ಅಲ್ಲಿ ಹಾಕೋಬೇಕು. ಇವಾಗ 3 ಚೈನ್ನ ಹಾಕ್ಕೊಂಡು ಇಲ್ಲಿ ನೋಡಿ, ಇಲ್ಲಿ 2 ಲೂಪ್ ಇರುತ್ತೆ. ಆ 3 ಚೈನ್ನ ಬಿಟ್ಟು ಕೆಳಗಡೆ ಲೂಪ್ ಇರುತ್ತೆ ನೋಡಿ, ಅಲ್ಲಿಗೆ ನೀಡಲ್ನ ಹಾಕಿ ಆ 2 ಲೂಪ್ ಒಳಗಡೆ ದಾರನ ತಂದು ಲಾಕ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಒಂದು ಸಲ ಅಬ್ಸರ್ವ್ ಮಾಡಿಕೊಂಡ್ರೆ ನೆಕ್ಸ್ಟು ಆರ್ಚ್ ಹಾಕುವಾಗ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಮತ್ತು ಅಲ್ಲಿ ಲಾಕ್ ಮಾಡ್ಕೊಂಡಾದ್ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತು 2 ಲೂಪಿಂದ ಒಂದು ಬಾರಿ ದಾರ ತೆಗೆದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡೆ. ಫ್ರೆಂಡ್ಸ್, ಇಲ್ಲಿ ನಾವು ಬೀಡಿಂದ ರೈಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಂಡಿದ್ವಲ್ಲ, ಅದೇ ರೀತಿ ಲೆಫ್ಟ್ ಸೈಡ್ಗೂ ಕೂಡ 6 ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಇವಾಗ 3ನೇ ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಮತ್ತು 4ನೇದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಿ ಅದೇ 7 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ಲೂಪಿಂದ ಒಂದು ಬಾರಿ ಮತ್ತು 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡೆ. ಮತ್ತು ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಒಟ್ಟು 6 ಡಬಲ್ ಕ್ರೋಶೆಟ್ ಕಂಬನ ಹಾಕೋತಾ ಇದ್ದೀನಿ. ನೀವು ಬೀಡ್ಸು ಎಷ್ಟು ಸೈಜಿನ ತೊಗೊಂಡಿದ್ದೀರಾ ಅದ್ರ ಮೇಲೆ ಚೈನ್ನ ಹಾಕಿ ಆ ಚೈನ್ ಎಷ್ಟು ಇಡ್ಸುತ್ತೆ ನೋಡಿ ಅಷ್ಟು ಕಂಬಗಳನ್ನ ಹಾಕೋಬೋದು. ನೀವು ಬೇಕು ಅಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ನೋಡಿ, ಇಲ್ಲಿ ರೈಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ ಆಯಿತು, ಲೆಫ್ಟ್ ಸೈಡ್ಗೆ 6 ಡಬಲ್ ಕ್ರೋಶೆಟ್ ಕಂಬ ಆಯಿತು. ಇವಾಗ ನಾವು ಆ 7 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಆ 7 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿದ್ದಾರೆ ಅಂತಂದು 2 ಲೂಪಿಂದ ಒಂದು ಬಾರಿ ದಾರನ ತೆಕ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶೆಟ್ ಆಯಿತು. ಸಿಂಗಲ್ ಕ್ರೋಶೆಟ್ ಆದಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಪಕ್ಕನೇ ನೀಡಲ್ನ ಹಾಕಿದ್ದಾರೆ ಅಂತಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಾದ್ಮೇಲೆ ಈ ಬೀಡ್ ಲಾಕ್ ಮಾಡಿರೋದು ಮತ್ತು ಆರ್ಚ್ ಲಾಕ್ ಮಾಡಿರೋದು ಅದನ್ನು ಕೂಡ ಒಂದೊಂದು ಸಿಂಗಲ್ ಕ್ರೋಶೆಟ್ ಅಂತ ಕೌಂಟ್ ಮಾಡಿಕೊಂಡು ಮತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತಾ ಇದ್ದೀನಿ. ಒಟ್ಟು ನಾನಿಲ್ಲಿ 4 ಸಿಂಗಲ್ ಕ್ರೋಶೆಟ್ನ ಮಾಡ್ಕೊತೀನಿ. 3 ಸಿಂಗಲ್ ಕ್ರೋಶೆಟ್ ಆಯಿತು, 4ನೇ ಸಿಂಗಲ್ ಕ್ರೋಶೆಟ್. ಫ್ರೆಂಡ್ಸ್, ನೀವಿಲ್ಲಿ ಆರ್ಚ್ ಲಾಕ್ ಮಾಡಿರ್ತೀವಲ್ಲ ಅದನ್ನು ಒಂದು ಸಿಂಗಲ್ ಕ್ರೋಶೆಟ್ ಅಂತ ಕೌಂಟ್ ಮಾಡಬೇಕು, ಮತ್ತು ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದನ್ನು ಒಂದು ಸಿಂಗಲ್ ಕ್ರೋಶೆಟ್ ಅಂತ ಕೌಂಟ್ ಮಾಡಬೇಕು. ಇಲ್ಲಿ 4 ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 4 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಅದು 4 ಚೈನ್ ಎಲ್ಲಿ ಕೂರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ 4 ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಂಡು ಬೀಡ್ನ ಇನ್ಸರ್ಟ್ ಮಾಡಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವು ಈ 4 ಚೈನ್ ಗ್ಯಾಪಲ್ಲಿ ಕುತ್ತನ್ನ ಕಟ್ಕೋಬೇಕು. ನಾನು ಕುತ್ತನ್ನ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ನೋಡಿ, ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತಿದೆ. ಬ್ಯಾಕಲ್ಲೂ ಕೂಡ ತುಂಬ ಡಿಸೈನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಫ್ರೆಂಡ್ಸ್, ನಾನು ಕುತ್ತನ್ನ ಕಟ್ಟಿ ತೋರಿಸ್ತಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಲೀಫ್ ಶೇಪಲ್ಲಿದೆ ಡಿಸೈನು, ಅದರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೀವು ಇದಕ್ಕೆ 400 to 450ವರೆಗೂ ಚಾರ್ಜ್ ಮಾಡ್ಬೋದು. ಅದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.